SD ಕನ್ನಡ ಕಲಿಕೆಯನ್ನು ವೀಕ್ಷಿಸುವಂತಹ ವೀಕ್ಷಕರಿಗೆ ನಮಸ್ಕಾರಗಳು. ನಿನ್ನೆ ದಿನ ನಾವು ಅವ್ಯಯಗಳ ಬಗ್ಗೆ ನೋಡ್ತಾ ಇದ್ವಿ. ಅವ್ಯಯಗಳಲ್ಲಿ ಎರಡು ವಿಧಗಳನ್ನ ನೋಡಿದ್ವಿ. ಒಂದು ಸಾಮಾನ್ಯ ಅವ್ಯಯ, ಇನ್ನೊಂದು ಅನುಕರಣ ಅವ್ಯಯವನ್ನ. ಇವತ್ತಿನ ದಿನ ನಾವು ಮೂರನೇ ವಿಧ ಆದಂತಹ ಭಾವಸೂಚಕ ಅವ್ಯಯದ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಭಾವ ಅಂದ್ರೆ ಭಾವನೆಯನ್ನ ವ್ಯಕ್ತಪಡಿಸುವಂತಹ ಒಂದು ಅವ್ಯಯಗಳ ಪದಗಳಿಗೆ ಭಾವಸೂಚಕ ಅವ್ಯಯ ಅಂತ ಕರೀತೀವಿ. ಹಾಗಾದ್ರೆ ಇಲ್ಲಿ ಮನಸ್ಸಿನಲ್ಲಿ ಹುಟ್ಟುವ ಕೋಪ, ಹರ್ಷ, ದುಃಖ, ಮೆಚ್ಚುಗೆ, ಆಕ್ಷೇಪ, ತಿರಸ್ಕಾರ ಮೊದಲಾದ ಭಾವಗಳನ್ನು ಅಥವಾ ಭಾವನೆಗಳನ್ನು ವ್ಯಕ್ತಪಡಿಸಲು ಕೆಲವು ಅರ್ಥವಿಲ್ಲದ ಶಬ್ದಗಳನ್ನ ಬಳಸಲಾಗುತ್ತದೆ. ಇಂತಹ ಶಬ್ದಗಳನ್ನು ಭಾವಸೂಚಕಾವ್ಯಯ ಅಥವಾ ನಿಪಾತಾವ್ಯಯ ಅಂತ ಕರೀತೀವಿ. ಇಲ್ಲಿ ನಿಪಾತಾವ್ಯಯ ಅನ್ನುವಂಥದ್ದನ್ನ ನಾವು ಹಿಂದಿಯಲ್ಲಿ ಅದರ ಹೆಸರನ್ನ ಭಾವಸೂಚಕಾವ್ಯಯಗಳನ್ನ ನಿಪಾತಾವ್ಯಯ ಅಂತ ಹೇಳ್ತಾರೆ. ಅಂದ್ರೆ ನಾವು ಇಲ್ಲಿ ಯಾವ ಒಂದು ಸಂತೋಷ ಆಗಿರ್ಬಹುದು, ದುಃಖ ಆಗಿರ್ಬಹುದು, ಬೇರೆಯವ್ರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲಾಗಿರ್ಬಹುದು, ನಮ್ಮ ಸಂತೋಷವನ್ನ ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲಾಗಿರ್ಬಹುದು, ಆ ಸಮಯದಲ್ಲಿ ನಾವು ಕೆಲವೊಂದು ಅರ್ಥವಿಲ್ಲದ ಪದಗಳನ್ನ ಬಳಕೆ ಮಾಡ್ತೀವಲ್ಲ, ಅಂತಹ ಪದಗಳನ್ನ ನಾವು ಭಾವಸೂಚಕಾವ್ಯಯ ಅಂತ ಕರಿತೀವಿ. ಉದಾಹರಣೆ ಯಾವ್ಯಾವ ಬರ್ತಾವ ನೋಡೋಣ. ಉದಾಹರಣೆಗೆ ಎಲ್ಲ ಇಲ್ಲಿ ಒಂಥರ ಅವ್ರ ಮೇಲೆ ಸಿಟ್ಟು ಅಂತ ಎಲ್ಲ ಗರ್ವಿಯೇ ಅಂತ ಹೇಳ್ತೀವಲ್ಲ, ಆ ತರ ಎಲ್ಲ ಅಂತ ಪದವನ್ನ, ಎಲ್ಲ ಅನ್ನೋದಕ್ಕೆ ಅರ್ಥ ಇಲ್ಲ, ಆದ್ರೂ ಅವರಿಗೆ ಹೇಳ್ತಾ ಇರ್ತೀವಲ್ಲ ಅನ್ನೋದನ್ನ ತಗೋಬಹುದು. ನಂತರ ಅಯ್ಯೋ ಅವರು ಹೋಗಿಬಿಟ್ಟಾರೆ, ಈ ತರ ಪದಗಳನ್ನ ಬಳಕೆ ಮಾಡ್ತೀವಿ. ಅಕ್ಕಟ ಅಂತ ಹೇಳಿ ನಮ್ಮ ಸಿಟ್ಟನ್ನ ವ್ಯಕ್ತಪಡಿಸ್ತೀವಿ. ಆಹಾ ಎಷ್ಟು ಸುಂದರವಾದ ಪಕ್ಷಿ, ಆಹಾ ಎಷ್ಟು ರುಚಿಯಾಗಿದೆ ಅಂತ ಹೇಳ್ತೀವಲ್ಲ, ಅಲ್ಲಿ ಹರ್ಷವನ್ನ, ಒಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತೀವಿ. ಭಲೆ ಭಲೆ ಅಂತ ಹೇಳ್ತೀವಿ. ಭಲೆ ಭಲೆ ನೀನು ಇದ್ರ ಭಕ್ತ ಪ್ರಹ್ಲಾದೊಳಗ ಆ ಪ್ರಹ್ಲಾದನೆಯ ಬಗ್ಗೆ ಅವನ ತಂದೆ ಹಿರಣ್ಯಕಶಿಪು ಹೇಳ್ತಾನ, ಭಲೆ ಮಗ, ಭಲೆ ಪುತ್ರ ಅಂತ ಹೇಳ್ತಾ ಇರ್ತಾರೆ. ನಂತರ ಬಳಿರೆ, ಇಲ್ಲಿ ಹೌದು ಅನ್ನುವಂತಹ ಒಂದು ವಿಚಾರ, ಅವ್ರ ಬಗ್ಗೆ ಒಂದು ಗೌರವ ಸೂಚಕವನ್ನ ಅಥವಾ ಅವನ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲಿ ಸುಂದರಕಾಂಡ ಅನ್ನುವಂತಹ ಒಂದು ಇದರಲ್ಲಿ ನಾವು ಹನುಮಂತನ ಬಗ್ಗೆ ಬಳಿರೆ ಅನ್ನುವಂತಹ ಪದವನ್ನ ಬಳಕೆ ಮಾಡಿದ್ದಾರೆ. ಛೇ ಅಂತ ವ್ಯಕ್ತಿಯೇ ಅವನು, ಛೇ ಅಂತ ಹೇಳ್ತೀವಿ. ಥು ಇಂಥ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿನೇ ನೋಡಿಲ್ಲ ನಾನು ಅಂತ ಹೇಳ್ತಾರ. ನಂತರ ಅಬ್ಬಾ ಎಂತ ದೊಡ್ಡ ಹಾವು ಅಂತ ಹೇಳ್ತೀವಿ. ಅಂದ್ರೆ ಅಲ್ಲಿ ದೊಡ್ಡ ಅನ್ನುವಂತಹ ಪದವನ್ನ ಹೇಳ್ತೀವಲ್ಲ, ಆ ಒಂದು ವಿಚಾರದಲ್ಲಿ ಆ ಭಾವವನ್ನ ವ್ಯಕ್ತಪಡಿಸ್ತೀವಿ. ಜಾಮೂನ್ ಆಗಿರಬಹುದು, ಯಾವ್ದಾದ್ರೂ ಒಂದು ವಾಸನೆಯನ್ನ ಗ್ರಹಿಸಿದಾಗ ಅಥವಾ ರುಚಿಯಾದಂತಹ ತಿಂಡಿಯನ್ನ ತಿಂದಾಗ, ಆಹಾ ಎಷ್ಟು ರುಚಿಯಾಗಿದೆ, ಎಷ್ಟು ವಾಸನೆಯಿಂದ ಕೂಡಿದೆ ಅನ್ನುವಂತಹ ಭಾವನೆಯನ್ನ ವ್ಯಕ್ತಪಡಿಸ್ತೀವಿ. ಓಹೋ ಅವರೇ, ನನಗೆಲ್ಲಾ ಗೊತ್ತು ಅವರು. ನಂತರ ಅಂತ ಹೇಳ್ತೀವಿ. ಓ ಅಂತ ಕರಿತೀವಿ. ನಡಿ ಆ ಕಡೆ, ಅಲ್ಲಿ ಅವ್ರ ಬಗ್ಗೆ ಸಿಟ್ಟನ್ನ ವ್ಯಕ್ತಪಡಿಸ್ತಿದ್ವಿ. ಅನ್ನುವಂತಹ ಪದಗಳನ್ನ ಬಳಕೆ ಮಾಡ್ತೀವಿ. ಈ ಎಲ್ಲಾ ಪದಗಳು ಭಾವಸೂಚಕ ಅವ್ಯಯಕ್ಕೆ ಉದಾಹರಣೆಗಳಾಗ್ತಾವು. ನಂತರ ನೋಡೋಣ. ನಂತರ ನಾಲ್ಕನೇ ವಿಧ ಯಾವುದು? ಕ್ರಿಯಾರ್ಥಕ ಅವ್ಯಯ, ಕ್ರಿಯೆಯಿಂದ ಕೂಡಿರುವಂತಹದ್ದು. ಹಾಗಾದ್ರೆ ಏನ್ ಬರುತ್ತೆ ಇಲ್ಲಿ? ಕ್ರಿಯಾಪದದ ಸ್ಥಾನದಲ್ಲಿ ವಾಕ್ಯದ ಅರ್ಥವನ್ನ ಪೂರ್ಣಗೊಳಿಸುವ ಅವ್ಯಯಗಳನ್ನ ಕ್ರಿಯಾರ್ಥಕ ಅವ್ಯಯ ಅಂತ ಅಂದ್ರೆ ಕ್ರಿಯಾಪದದ ಸ್ಥಾನದಲ್ಲಿ ಅದರ ವಾಕ್ಯದ ಅರ್ಥವನ್ನ ಪೂರ್ಣಗೊಳಿಸಬೇಕು ಅಂದ್ರೆ ಬಳಕೆ ಮಾಡುವಂತಹ ಪದಗಳನ್ನ ಅಥವಾ ಅವ್ಯಯಗಳನ್ನ ನಾವು ಕ್ರಿಯಾರ್ಥಕ ಅವ್ಯಯ ಅಂತ ಇಲ್ಲಿ ಉದಾಹರಣೆಗೆ ಉಂಟು, ಬೇಕು, ಬೇಡ, ಅಲ್ಲ, ಅಹುದು, ಹೌದು, ಸಾಕು, ಇಲ್ಲ ಅಂತ ಹೇಳ್ತೀವಿ. ಹೌದಾ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಉದಾಹರಣೆಗಳು ಏನ್ ತಗೋಬೇಕು ಅಂದ್ರ, ಪಕ್ಷಿಗಳಲ್ಲಿ ಹಲವಾರು ವಿಧಗಳು ಉಂಟು. ಹೊಲಕ್ಕೆ ಇನ್ನಷ್ಟು ಗೊಬ್ಬರ ಬೇಕು. ಕೊನೆಗೆ ಪೂರ್ಣಗೊಳಿಸುತ್ತೆ, ಅದು ಕ್ರಿಯಾಪದ ಪೂರ್ಣಗೊಳಿಸುತ್ತೆ. ನಂತರ ನನಗೆ ಊಟ ಬೇಡ. ಹೌದು. ನಂತರ ಅಲ್ಲ, ಅವನು ಒಬ್ಬ ಒಳ್ಳೆಯ ವ್ಯಕ್ತಿಯೇ ಅಲ್ಲ. ಹೌದು, ಕೊನೆಗೆ ಹೌದು ಅನ್ನುವಂತಹ ಪದ, ಹೌದು ಅನ್ನುವಂಥದ್ದು. ನಂತರ ಸಾಕು, ನಾನು
ನಾವೀಗ ಊಟ ಮಾಡ್ತಿರ್ಬೇಕಾದ್ರೆ ಯಾರಾದ್ರೂ ಬಡಿಸ್ತಾರೆ ಇನ್ನೂ ಹೆಚ್ಚಿಗೆ ಬೇಕಾ ಅಂತ ಸಾಕು ಸಾಕು ಅಂತ ಹೇಳ್ತೀವಿ. ನನಗೆ ಊಟ ಸಾಕಾಗಿದೆ ಸಾಕು ಅಂತ ಹೇಳ್ತೀವಿ. ಆಮೇಲೆ ಇಲ್ಲ ಯಾರಾದ್ರೂ ಒಬ್ಬ ವ್ಯಕ್ತಿಯನ್ನ ಕೇಳಕ್ಕಿಂತ ಬಂದಂತ ಸಂದರ್ಭದಲ್ಲಿ ನಾವು ಅವ್ರಿಗೆ ಏನಂತ ಉತ್ತರ ಹೇಳ್ತೀವಿ, ಆ ವ್ಯಕ್ತಿ ಅಥವಾ ಆ ವಸ್ತು ನನ್ನ ಹತ್ರ ಇಲ್ಲ ಅನ್ನುವಂಥದ್ದನ್ನ ಹೇಳ್ತೀವಲ್ಲ, ಅಂತಹ ಪದಗಳನ್ನ ಅಥವಾ ಅಂತಹ ಅವ್ಯಯಗಳನ್ನ ನಾವು ಕ್ರಿಯಾರ್ಥಕ ಅವ್ಯಯ ಅಂತ ಹೇಳ್ತೀವಿ. ನಂತರ ಇಲ್ಲಿ ಕ್ರಿಯಾರ್ಥಕ ಅವ್ಯಯ ಆಯ್ತು. ನಂತರ 5ನೇಯದು ಸಂಬಂಧಾರ್ಥಕ ಅವ್ಯಯ. ನಂತರ 6 ಕೃದಂತಾವ್ಯಯ, 6 ಕೃದಂತಾವ್ಯಯ, 7 ತದ್ದಿತಾಂತಾವ್ಯಯ. ಇಲ್ಲಿ ಸಂಬಂಧಾರ್ಥ ಕಾವ್ಯಯ. ನಂತರ 8 ಅವಧಾರಣಾರ್ಥ ಕಾವ್ಯಯ. ಇಲ್ಲಿ ನೋಡ್ರಿ, ಈಗ ಕ್ರಿಯಾರ್ಥಕ ಅವ್ಯಯ ಆಯ್ತು. ನಂತರ 5ನೇಯದ್ದು ಸಂಬಂಧಾರ್ಥ ಕಾವ್ಯಯ, ಕೃದಂತಾವ್ಯಯ, ತದ್ದಿತಾಂತಾವ್ಯಯ, ಅವಧಾರಣಾರ್ಥ ಕಾವ್ಯಯ. ಇಲ್ಲಿ ಬಂದಂತಹ 6 ಕೃದಂತಾವ್ಯಯ ಮತ್ತು 7 ತದ್ದಿತಾಂತಾವ್ಯಯಗಳನ್ನ ನಾವು ಸಪರೇಟ್ ಆಗಿ ಒಂದೊಂದರ ಬಗ್ಗೆನೇ ವಿವರಣೆಯನ್ನ ನಾವು ಪ್ರತ್ಯೇಕವಾಗಿ ನೋಡೋಣ. ಹಾಗಾಗಿ ಮುಂದಿನ ಒಂದು ವಿಡಿಯೋದಲ್ಲಿ ಸಂಬಂಧಾರ್ಥ ಕಾವ್ಯಯ ಮತ್ತು ಅವಧಾರಣಾರ್ಥ ಕಾವ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾವು ತಿಳಿದುಕೊಳ್ಳೋಣ. ಅದರ ಕೃದಂತಾವ್ಯಯ ಮತ್ತು ತದ್ದಿತಾಂತಾವ್ಯಯಗಳ ಬಗ್ಗೆ ಒಂದೊಂದನ್ನೇ ಸಪರೇಟ್ ಆಗಿ ಅದರ ಅವ್ಯಯಗಳು, ಭಾವನಾಮ, ಹೌದಾ, ಈ ತರ ಪ್ರತ್ಯಯಗಳನ್ನ ನಾವು ಕೂಡ ಏನ್ ಮಾಡೋಣ, ಮುಂದಿನ ಒಂದು ತರಗತಿಯಲ್ಲಿ ಕೃದಂತಾವ್ಯಯ ಮತ್ತು ತದ್ದಿತಾಂತಾವ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೋಡೋಣ. ಇಲ್ಲಿವರೆಗೂ ನಾವು 4 ಅವ್ಯಯಗಳನ್ನ ನೋಡಿದ್ವಿ. ಮುಂದಿನ ಒಂದು ಅವ್ಯಯಗಳನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.